ಸಂತೋಷ್ ಲಾಡ್ ಶಿಕ್ಷಣ ಇಲಾಖೆ ಇರ್ಬೋದು, ಇಂಧನ ಇಲಾಖೆ ಇರ್ಬೋದು. ಈಗ ನಾನೇ ಇಂಧನ ಮಂತ್ರಿ ಆಗಿದ್ದೆ, ಒಂದು ಬಿಡ್ಗಾಸು 4 ವರ್ಷ ರೇಟ್ ಜಾಸ್ತಿ ಮಾಡಿದ್ದೀನಿನ್ರಿ. ಇಂಧನ ಇಲಾಖೆ ನಾನು ಹೆಂಗೆ 4 ವರ್ಷ ನಡೆಸಿದೆ, ಎವ್ರಿ ಡೇ ಒಂದು ಸ್ಟೇಷನ್ ಮಾಡಿದೆ, 6 ಸ್ಟೇಷನ್ ಮಾಡಿಕೊಟ್ಟೆ. ಇವತ್ತೇನಾಗಿದೆ ಕಳೆದ 4 ವರ್ಷದಿಂದ? ಯಾವ ರೀತಿ ಇಂಧನ ಇಲಾಖೆನ ಒಂದು ಮಾರ್ಪಾಡು ಮಾಡಿದ್ದೀನಿ. ಸುಮಾರು 2 ರಿಂದ 2.5 ಸಾವಿರ 3 ಸಾವಿರ ಜನ ಅಂಗವಿಕಲರಿಗೆ ಕೆಲಸ ಕೊಟ್ಟಿದ್ದೀನಿ. ಈ ಸರ್ಕಾರ ಏನಾಗಿದೆ, ನೀವು ಇಂಧನ ಇಲಾಖೆ ಯಾವ ರೀತಿ ಇದೆ, ಎಷ್ಟು ಬಾರಿ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಈ ಕಡೆ ರೈತರದು ಜನಸಾಮಾನ್ಯರದು ಟ್ಯಾಕ್ಸ್ ದುಡ್ಡು ಕೊಡ್ತಾರೆ. ಸರಿ, ಇವರು ಪರಮೇಶ್ವರ್ ಅವ್ರ ಮನೆ ಮೇಲೆ ಇಡಿ ಅಂದ್ರೆ ಅವರ ಸಂಸ್ಥೆಗಳ ಮೇಲೆ ಯಾವಾಗ ಗೊತ್ತಿಲ್ಲ ಸರ್, ರಾಜಕೀಯ ಪ್ರೇರಿತ ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ನನಗೆ ಆ ವಿಷಯ ಗೊತ್ತಿಲ್ಲ. ಮಂತ್ರಾಲಯಕ್ಕೆ ನಾನು ದೇವಸ್ಥಾನಕ್ಕೆ ಮ್ಯೂಸಿಯಲ್ಲಿ ಹೋಗಿ ಮೊನ್ನೆ ತಿರುಪತಿಗೆ ಹೋಗಿದ್ದೆ, ನಮ್ಮ ತಂದೆ ಜೊತೆ ಶೃಂಗೇರಿಗೆ ಹೋಗಿದ್ದೆ. ಎಲ್ಲ ನನ್ನ ಕೈಲಾದ ದೇವಸ್ಥಾನ ಬೆಳಗ್ಗೆ ಎದ್ರೆ ನನಗೇನು ದೇವರು. ಇವತ್ತು ಕೆಲವು ಶಕ್ತಿಗಳನ್ನ ದಮನ ಮಾಡ್ಬೇಕಾದ್ರೆ ದೇವ್ರ ಹತ್ರನೇ ಹೋಗ್ಬೇಕಲ್ಲ ಸರ್, ಆ ಕೆಲಸ ಮಾಡ್ತಾರೆ. ಯಾವ ಶಕ್ತಿ ಕಾಡ್ತಾ ಇದೆ ಅಂತ ಯಾವ ಶಕ್ತಿನೂ ಇಲ್ಲ, ದೈವ ಶಕ್ತಿ ಜನತೆ ಶಕ್ತಿ ಇರೋರಿಗೆ ಯಾರು ಕಾಡ್ತಾರೆ. ಸಂತೋಷ್ ಲಾಡ್ ಶಿಕ್ಷಣ ಇಲಾಖೆ ಇರ್ಬೋದು, ಇಂಧನ ಇಲಾಖೆ ಇರ್ಬೋದು. ಈಗ ನಾನೇ ಇಂಧನ ಮಂತ್ರಿ ಆಗಿದ್ದೆ, ಒಂದು ಬಿಡ್ಗಾಸು 4 ವರ್ಷ ರೇಟ್ ಜಾಸ್ತಿ ಮಾಡಿದ್ದೀನಿನ್ರಿ. ಇಂಧನ ಇಲಾಖೆ ನಾನು ಹೆಂಗೆ 4 ವರ್ಷ ನಡೆಸಿದೆ, ಎವ್ರಿ ಡೇ ಒಂದು ಸ್ಟೇಷನ್ ಮಾಡಿದೆ, 6 ಸ್ಟೇಷನ್ ಮಾಡಿಕೊಟ್ಟೆ. ಇವತ್ತೇನಾಗಿದೆ ಕಳೆದ 4 ವರ್ಷದಿಂದ? ಯಾವ ರೀತಿ ಇಂಧನ ಇಲಾಖೆನ ಒಂದು ಮಾರ್ಪಾಡು ಮಾಡಿದ್ದೀನಿ. ಸುಮಾರು 2 ರಿಂದ 2.5 ಸಾವಿರ 3 ಸಾವಿರ ಜನ ಅಂಗವಿಕಲರಿಗೆ ಕೆಲಸ ಕೊಟ್ಟಿದ್ದೀನಿ. ಈ ಸರ್ಕಾರ ಏನಾಗಿದೆ, ನೀವು ಇಂಧನ ಇಲಾಖೆ ಯಾವ ರೀತಿ ಇದೆ, ಎಷ್ಟು ಬಾರಿ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಈ ಕಡೆ ರೈತರದು ಜನಸಾಮಾನ್ಯರದು ಟ್ಯಾಕ್ಸ್ ದುಡ್ಡು ಕೊಡ್ತಾರೆ. ಸರಿ, ಇವರು ಪರಮೇಶ್ವರ್ ಅವ್ರ ಮನೆ ಮೇಲೆ ಇಡಿ ಅಂದ್ರೆ ಅವರ ಸಂಸ್ಥೆಗಳ ಮೇಲೆ ಯಾವಾಗ ಗೊತ್ತಿಲ್ಲ ಸರ್, ರಾಜಕೀಯ ಪ್ರೇರಿತ ನನಗೆ ಗೊತ್ತಿಲ್ಲ ಸರ್, ಅದೆಲ್ಲ ನನಗೆ ಆ ವಿಷಯ ಗೊತ್ತಿಲ್ಲ. ಮಂತ್ರಾಲಯಕ್ಕೆ ನಾನು ದೇವಸ್ಥಾನಕ್ಕೆ ಮ್ಯೂಸಿಯಲ್ಲಿ ಹೋಗಿ ಮೊನ್ನೆ ತಿರುಪತಿಗೆ ಹೋಗಿದ್ದೆ, ನಮ್ಮ ತಂದೆ ಜೊತೆ ಶೃಂಗೇರಿಗೆ ಹೋಗಿದ್ದೆ. ಎಲ್ಲ ನನ್ನ ಕೈಲಾದ ದೇವಸ್ಥಾನ ಬೆಳಗ್ಗೆ ಎದ್ರೆ ನನಗೇನು ದೇವರು. ಇವತ್ತು ಕೆಲವು ಶಕ್ತಿಗಳನ್ನ ದಮನ ಮಾಡ್ಬೇಕಾದ್ರೆ ದೇವ್ರ ಹತ್ರನೇ ಹೋಗ್ಬೇಕಲ್ಲ ಸರ್, ಆ ಕೆಲಸ ಮಾಡ್ತಾರೆ. ಯಾವ ಶಕ್ತಿ ಕಾಡ್ತಾ ಇದೆ ಅಂತ ಯಾವ ಶಕ್ತಿನೂ ಇಲ್ಲ, ದೈವ ಶಕ್ತಿ ಜನತೆ ಶಕ್ತಿ ಇರೋರಿಗೆ ಯಾರು ಕಾಡ್ತಾರೆ.